ಇಲ್ಲ. ಸ್ನೇಹಿತರೆ, ಡೇ 4 100 ವಿಡಿಯೋ ಚಾಲೆಂಜ್ನಲ್ಲಿ 4ನೇ ವಿಡಿಯೋ. ಸ್ನೇಹಿತರೆ, ತಿಂಗಳ ಕೊನೆಯಲ್ಲಿ ಸಂಬಳ ಬರುತ್ತೆ, ಹಣ ಖರ್ಚಾಗುತ್ತೆ. ಗೊತ್ತಿಲ್ಲದೆ ಹಣ ಖರ್ಚಾಗಿ ತಿಂಗಳ ಕೊನೆಯಲ್ಲಿ ಪರ್ಸ್ ಖಾಲಿ. ಸ್ನೇಹಿತರೆ, ತಿಂಗಳ ಕೊನೆಯಲ್ಲಿ ಖಾಲಿ ಅಕೌಂಟ್, ಹಣ ಉಳಿಸಬೇಕೇ ಅಂತ ಎಲ್ಲರಿಗೂ ಆಸೆ ಇರುತ್ತೆ, ಆದರೆ ಸರಿಯಾದ ವಿಧಾನ ಗೊತ್ತಿರಲ್ಲ. ಯುವಕರೇ, ಇಂದಿನಿಂದ ಹಣ ಉಳಿಸಲು 7 ನಿಯಮಗಳನ್ನು ಪಾಲಿಸಿ. ಸ್ನೇಹಿತರೆ, ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇರುವವರು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ 7 ನಿಯಮಗಳು ಯಾವುವು, ಅವುಗಳನ್ನು ಹೇಗೆ ಮಾಡಬೇಕು ಮತ್ತು ತಿಂಗಳ ಕೊನೆಯಲ್ಲಿ ಹಣ ಹೇಗೆ ಉಳಿಸಬೇಕೆಂದು ನೋಡೋಣ. ಸ್ನೇಹಿತರೆ, ಇಂದು ಯುವಕರು ಚಿಕ್ಕ ವಯಸ್ಸಿನಿಂದಲೇ ಕಲಿಯಬೇಕಾದ ಹಣ ಉಳಿಸುವ 7 ಸರಳ ನಿಯಮಗಳು ನೋಡೋಣ. ಸ್ನೇಹಿತರೆ, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ. ಸ್ನೇಹಿತರೆ, ಮೊದಲನೇ ನಿಯಮ, ಮೊದಲು ಉಳಿಸಬೇಕು ನಂತರ ಖರ್ಚು ಮಾಡಬೇಕು. ಹೆಚ್ಚಿನವರು ಏನು ಮಾಡುತ್ತಾರೆ ಗೊತ್ತಾ? ಸಂಬಳ ಬರುತ್ತೆ, ಖರ್ಚು ಮಾಡುತ್ತಾರೆ, ಕೊನೆಯಲ್ಲಿ ಏನಾದರೂ ಉಳಿದರೆ ಶೇವ್ ಮಾಡುತ್ತಾರೆ. ಸ್ನೇಹಿತರೆ, ಆದರೆ ಸರಿಯಾದ ವಿಧಾನ, ಮೊದಲು ಉಳಿತಾಯಕ್ಕೆ ಹಣ ತೆಗೆದಿಡಿ, ನಂತರ ಉಳಿದ ಹಣದಲ್ಲಿ ಖರ್ಚು ಮಾಡಿ. ಉದಾಹರಣೆಗೆ, ನಿಮಗೆ 20,000 ಆದಾಯ ಬರುತ್ತಿದ್ದರೆ ನಿಮ್ಮ ಪರಿಸ್ಥಿತಿಗೆ ತಕ್ಕಂತೆ ಒಂದು ನಿಗದಿತ ಮೊತ್ತವನ್ನು ಮೊದಲೇ ಬೇರ್ಪಡಿಸಬಹುದು. ಸ್ನೇಹಿತರೆ, ಮೊತ್ತ ಚಿಕ್ಕದಾದರೂ ಪರವಾಗಿಲ್ಲ, ಮುಖ್ಯವಾದದ್ದು ಉಳಿತಾಯದ ಅಭ್ಯಾಸ. ಇಂದು 1,000 ಉಳಿಸುವ ಅಭ್ಯಾಸ ನಾಳೆ 5,000 ಉಳಿಸುವ ಶಿಸ್ತಿಗೆ ಕಾರಣವಾಗಬಹುದು. ಸ್ನೇಹಿತರೆ, ಎರಡನೇ ನಿಯಮ, ಬೇಕಾದದ್ದು ಮತ್ತು ಬೇಕೆನಿಸುವುದು ಒಂದೇ ಅಲ್ಲ. ನಮಗೆ ಒಂದು ವಸ್ತು ಇಷ್ಟ ಆಯಿತು ಅಂದರೆ ಅದು ನಮಗೆ ನಿಜವಾಗಿಯೂ ಬೇಕೇ? ಈ ಪ್ರಶ್ನೆ ಕೇಳಿಕೊಳ್ಳಿ. ಹೊಸ ಫೋನ್ ಬೇಕಾ ಅಥವಾ ಈಗಿರುವ ಫೋನ್ ಸಾಕಾ? ಹೊಸ ಶೂಸ್ ಬೇಕಾ ಅಥವಾ ಹಳೆಯದು ಇನ್ನೂ ಬಳಸಬಹುದಾ? ಆನ್ಲೈನ್ ಸೇಲ್ ನೋಡಿದ ತಕ್ಷಣ ಖರೀದಿ ಮಾಡಬೇಕಾ? ಒಂದು ಸರಳ ನಿಯಮ ಇಟ್ಟುಕೊಳ್ಳಿ. ಖರೀದಿಸುವ ಮೊದಲು ಸ್ವಲ್ಪ ಸಮಯ ಕಾಯಿರಿ. ಆ ಸಮಯದ ನಂತರವೂ ಅದು ನಿಜವಾಗಿಯೂ ಅಗತ್ಯ ಎನಿಸಿದರೆ ನಿಮ್ಮ ಬಜೆಟ್ ಒಳಗೆ ಖರೀದಿಸಿ. ಯಾಕೆಂದರೆ ಡಿಸ್ಕೌಂಟ್ ಸಿಕ್ಕಿದೆ ಅನ್ನೋ ಕಾರಣಕ್ಕೆ ಖರೀದಿಸುವುದು ಸೇವಿಂಗ್ಸ್ ಅಲ್ಲ. ಖರೀದಿಸದೆ ಉಳಿಸಿಕೊಂಡ ಹಣವು ಒಂದು ರೀತಿಯ ಸೇವಿಂಗ್. ಸ್ನೇಹಿತರೆ, ಮೂರನೇ ನಿಯಮ, ಸಣ್ಣ ಖರ್ಚುಗಳನ್ನು ನಿರ್ಲಕ್ಷಿಸಬೇಡಿ. ದಿನಕ್ಕೆ 50 ಅಥವಾ 100 ಅಥವಾ 200 ಇದು ಸಣ್ಣ ಅಮೌಂಟ್ ಅಂತ ನಾವು ಯೋಚಿಸುತ್ತೇವೆ, ಆದರೆ ಪ್ರತಿದಿನ ಸಣ್ಣ ಖರ್ಚುಗಳ ತಿಂಗಳ ಕೊನೆಯಲ್ಲಿ ದೊಡ್ಡ ಮೊತ್ತವಾಗಬಹುದು. ಟೀ, ಸ್ನ್ಯಾಕ್ಸ್, ಫುಡ್ ಡೆಲಿವರಿ, ಅನ್ನೆಸೆಸರಿ ಸಬ್ಸ್ಕ್ರಿಪ್ಷನ್ಸ್, ಇವೆಲ್ಲವನ್ನು ಒಮ್ಮೆ ಗಮನಿಸಿ. ಒಂದು ತಿಂಗಳ ಮಾತ್ರ ನಿಮ್ಮ ಪ್ರತಿಯೊಂದು ಖರ್ಚನ್ನು ನೋಟ್ ಮಾಡಿ. ತಿಂಗಳ ಕೊನೆಯಲ್ಲಿ ನೋಡಿ, ನಿಮ್ಮ ಹಣ ನಿಜವಾಗಿಯೂ ಎಲ್ಲಿಗೆ ಹೋಗುತ್ತಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತದೆ. ಸ್ನೇಹಿತರೆ, ಹಣ ಉಳಿಸುವ ಮೊದಲ ಹೆಜ್ಜೆ ಹಣ ಎಲ್ಲಿಗೆ ಖರ್ಚಾಗುತ್ತಿದೆ ಅನ್ನೋದನ್ನು ತಿಳಿದುಕೊಳ್ಳುವುದು. ಸ್ನೇಹಿತರೆ, 4ನೇ ನಿಯಮ, EMI ಇದೆ ಅಂದರೆ ವಸ್ತು ಕೈಗೆಟುಕುವುದು ಅಂತಲ್ಲ. ಇಂದಿನ ಕಾಲದಲ್ಲಿ EMI ತುಂಬ ಸುಲಭವಾಗಿ ಸಿಗುತ್ತಿದೆ, ಆದರೆ ಸುಲಭವಾಗಿ ಸಿಗುವ EMI ನಮ್ಮ ಫ್ಯೂಚರ್ ಇನ್ಕಮ್ ಮೇಲೆ ಕಮಿಟ್ಮೆಂಟ್ ಆಗಬಹುದು. ಒಂದು ವಸ್ತು ಖರೀದಿಸುವ ಮೊದಲು ಕೇಳಿಕೊಳ್ಳಿ, ಇದು ನನಗೆ ನಿಜವಾಗಿಯೂ ಬೇಕಾ? ಮತ್ತೊಂದು ಪ್ರಶ್ನೆ, ಇದಕ್ಕಾಗಿ ನಾನು ಈಗ ಸಾಲ ಮಾಡಬೇಕಾ? ಪ್ರತಿ EMI ಕಟ್ಟದ್ದು ಅಂತಲ್ಲ, ಆದರೆ ಅಗತ್ಯವಿಲ್ಲದ ವಸ್ತುಗಳಿಗೆ ಮಾತ್ರ ಸಾಲದ ಮೇಲೆ ಬದುಕುವ ಅಭ್ಯಾಸ ಬೆಳೆಸಿಕೊಳ್ಳಬೇಡಿ. ಸ್ನೇಹಿತರೆ, ಇನ್ಕಮ್ ಹೆಚ್ಚಾದಾಗ ಲೈಫ್ ಸ್ಟೈಲ್ ಮಾತ್ರ ಹೆಚ್ಚಿಸಬೇಡಿ, ಸೇವಿಂಗ್ ಕೂಡ ಹೆಚ್ಚಿಸಿ. ಸ್ನೇಹಿತರೆ, 6ನೇ ನಿಯಮ, ಎಮರ್ಜೆನ್ಸಿ ಫಂಡ್ ಇರಲಿ. ಜೀವನ ಯಾವಾಗಲೂ ನಾವು ಅಂದುಕೊಂಡಂತೆ ನಡೆಯುವುದಿಲ್ಲ. ಅನಿರೀಕ್ಷಿತ ಮೆಡಿಕಲ್ ಎಕ್ಸ್ಪೆನ್ಸ್, ಕೆಲಸದ ಸಮಸ್ಯೆ, ಮನೆಗೆ ತುರ್ತು ಖರ್ಚು, ಇಂತಹ ಸಂದರ್ಭಗಳಲ್ಲಿ ತಕ್ಷಣ ಹಣ ಬೇಕಾಗಬಹುದು. ಆದ್ದರಿಂದ ನಿಧಾನವಾಗಿ ಒಂದು ಎಮರ್ಜೆನ್ಸಿ ಫಂಡ್ ನಿರ್ಮಿಸುವ ಗುರಿ ಇಟ್ಟುಕೊಳ್ಳಿ. ಸ್ನೇಹಿತರೆ, ಇದು ಇನ್ವೆಸ್ಟ್ಮೆಂಟ್ಗಾಗಿ ಅಲ್ಲ, ತುರ್ತು ಪರಿಸ್ಥಿತಿಯಲ್ಲಿ ಸಹಾಯವಾಗಲು. ಮೊತ್ತ ಎಷ್ಟಿರಬೇಕು ಅನ್ನೋದು ಪ್ರತಿಯೊಬ್ಬರ ಆದಾಯ ಮತ್ತು ಖರ್ಚಿನ ಮೇಲೆ ಅವಲಂಬಿತ. ಸ್ನೇಹಿತರೆ, ಆದರೆ ಚಿಕ್ಕ ಮೊತ್ತದಿಂದಲೇ ಆರಂಭಿಸುವುದು ಯಾವಾಗಲೂ ಆರಂಭಿಸದೇ ಇರುವುದಕ್ಕಿಂತ ಉತ್ತಮ. ಸ್ನೇಹಿತರೆ, ನಿಮ್ಮ ಹಣಕ್ಕೆ ಲೆಕ್ಕ ಇರಲಿ. ನೀವು ತಿಂಗಳಿಗೆ ಎಷ್ಟು ಸಂಪಾದಿಸುತ್ತೀರಿ, ಎಷ್ಟು ಖರ್ಚು ಮಾಡುತ್ತೀರಿ, ಎಷ್ಟು ಉಳಿಸುತ್ತೀರಿ? ಈ 3 ಪ್ರಶ್ನೆಗಳಿಗೆ ಉತ್ತರ ಗೊತ್ತಿಲ್ಲ ಅಂದರೆ ನಿಮ್ಮ ಹಣದ ಮೇಲೆ ನಿಮಗೆ
ಸಂಪೂರ್ಣ ನಿಯಂತ್ರಣ ಇಲ್ಲ. ಒಂದು ಸಿಂಪಲ್ ನೋಟ್ಬುಕ್ ಅಥವಾ ಟ್ರಸ್ಟೆಡ್ ಬಜೆಟ್ನೊಂದಿಗೆ ಆ್ಯಪ್ ಬಳಸಿ ತಿಂಗಳ ಆದಾಯ ಮತ್ತು ಖರ್ಚುಗಳನ್ನು ದಾಖಲಿಸಬಹುದು. ತಿಂಗಳ ಕೊನೆಯಲ್ಲಿ 3 ವಿಭಾಗ ಮಾಡಿ: ಅಗತ್ಯ ಖರ್ಚು, ಉಳಿತಾಯ, ಅಗತ್ಯವಲ್ಲದ ಖರ್ಚು. ನಂತರ 3ನೇ ವಿಭಾಗವನ್ನು ನೋಡಿ, ಅಲ್ಲಿ ನಿಮಗೆ ಹಣ ಉಳಿಸುವ ದೊಡ್ಡ ಅವಕಾಶ ಸಿಗಬಹುದು. ಸ್ನೇಹಿತರೆ, ಉಳಿತಾಯದ ಜೊತೆಗೆ ನಿಮ್ಮ ಆದಾಯವನ್ನು ಹೆಚ್ಚಿಸಿ. ಹಣ ಉಳಿಸುವುದು ಮುಖ್ಯ, ಆದರೆ ಅದೊಂದೇ ಸಾಕಾಗುವುದಿಲ್ಲ. ಯುವಕರಿರುವಾಗ ನಿಮ್ಮ ದೊಡ್ಡ ಇನ್ವೆಸ್ಟ್ಮೆಂಟ್ ನಿಮ್ಮ ಸ್ಕಿಲ್. ಒಂದು ಹೊಸ ಸ್ಕಿಲ್ ಕಲಿಯಿರಿ. ಕಮ್ಯುನಿಕೇಷನ್, ಟೆಕ್ನಾಲಜಿ, ಎಡಿಟಿಂಗ್, ಡಿಸೈನ್, ಬಿಸಿನೆಸ್, ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಿಸಿದ ಪ್ರೊಫೆಷನಲ್ ಸ್ಕಿಲ್ಸ್. ಯಾವ ಸ್ಕಿಲ್ ನಿಮ್ಮ ಆದಾಯವನ್ನು ಹೆಚ್ಚಿಸಬಹುದು ಅನ್ನೋದನ್ನು ಯೋಚಿಸಿ. ಯಾಕೆಂದರೆ ಖರ್ಚನ್ನು ಕಡಿಮೆ ಮಾಡುವುದಕ್ಕೆ ಒಂದು ಲಿಮಿಟ್ ಇದೆ, ಆದರೆ ನಿಮ್ಮ ಸ್ಕಿಲ್ ಮತ್ತು ಇನ್ಕಮ್ ಬೆಳೆಯುವುದಕ್ಕೆ ಅವಕಾಶ ಹೆಚ್ಚು. ಸ್ನೇಹಿತರೆ, ಹಣ ಉಳಿಸುವುದು ಅಂದರೆ ಜೀವನವನ್ನು ಎಂಜಾಯ್ ಮಾಡಬಾರದಂತಲ್ಲ. ಹಣದ ಮಾಲೀಕರು ನೀವಾಗಬೇಕು. ಹಣ ನಿಮ್ಮನ್ನು ನಿಯಂತ್ರಿಸಬಾರದು. ಇಂದು ನೀವು ಉಳಿಸುವ 500 ನಾಳೆ ನಿಮ್ಮ ಎಮರ್ಜೆನ್ಸಿ ಸಮಯದಲ್ಲಿ ಸಹಾಯ ಮಾಡಬಹುದು. ಇಂದು ನೀವು ಕಲಿಯುವ ಒಂದು ಸ್ಕಿಲ್ ನಾಳೆ ನಿಮ್ಮ ಆದಾಯವನ್ನು ಬದಲಾಯಿಸಬಹುದು. ಇಂದು ನೀವು ತಪ್ಪಿಸುವ ಒಂದು ಅನ್ನೆಸೆಸರಿ ಎಕ್ಸ್ಪೆನ್ಸ್ ನಾಳೆ ನಿಮ್ಮ ದೊಡ್ಡ ಗುರಿಗೆ ಹತ್ತಿರ ಮಾಡಬಹುದು. ಆದ್ದರಿಂದ ಹಣ ಹೆಚ್ಚು ಬಂದ ಮೇಲೆ ಸೇವ್ ಮಾಡೋಣ ಅಂತ ಕಾಯಬೇಡಿ. ಇರುವ ಹಣದಿಂದಲೇ ಉಳಿತಾಯದಿಂದ ಅಭ್ಯಾಸ ಆರಂಭಿಸಿ. ಯಾಕೆಂದರೆ ಶ್ರೀಮಂತಿಕೆ ಕೇವಲ ಎಷ್ಟು ಹಣ ಸಂಪಾದಿಸುತ್ತೇವೆ ಅನ್ನೋದರಲ್ಲಿ ಇರಲ್ಲ, ಇರುವ ಹಣವನ್ನು ಎಷ್ಟು ಜವಾಬ್ದಾರಿಯಿಂದ ನಿರ್ವಹಿಸುತ್ತೇವೆ ಅನ್ನುವುದರಲ್ಲಿ ಇದೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ನಿಮ್ಮಂತೆ ಹಣ ಉಳಿಸಲು ಪ್ರಯತ್ನಿಸುತ್ತಿರುವ ಒಬ್ಬ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಇಂತಹ ಯುವಕರಿಗೆ ಉಪಯುಕ್ತವಾಗುವ ವಿಡಿಯೋಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಸುಂದರವಾದ ವಿಡಿಯೋದೊಂದಿಗೆ ಭೇಟಿಯಾಗೋಣ.